ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್ ಕನ್ನಡ. ನಾನಿವತ್ತು ಶುಕ್ರವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಕಸ ಗುಡಿಸಿ ನೀರು ಹಾಕಿ ಬಾಗಿಲ ಅಲಂಕಾರ ಮಾಡಿ ರಂಗೋಲಿ ಕೂಡ ಹಾಕಿದ್ದೀನಿ. ನಾನಿವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಅಂದ್ಕೊಂಡು ಆಲ್ರೆಡಿ ಬೇಳೆ ಮತ್ತು ಟೊಮೆಟೊ ಹಣ್ಣನ್ನು ಎರಡನ್ನೂ ಸೇರಿಸಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಸ್ನ್ಯಾಶ್ ಮಾಡ್ಕೊಳಕ್ಕೆ ಸ್ನ್ಯಾಶರ್ ತಗೊಂಡಿದ್ದೀನಿ. ಅದನ್ನು ಇಟ್ಟಿದ್ದೀನಿ. ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿರಿದ ಮೇಲೆ ಸ್ವಲ್ಪ ಈರುಳ್ಳಿ ಹೆಚ್ಚಿರೋಂಥ ಈರುಳ್ಳಿನ ಅದಕ್ಕೆ ಸೇರಿಸ್ಕೊತೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ನ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನ ಅದರೊಳಗೆ ಸೇರಿಸ್ತೀನಿ. ಸೇರಿಸಿ ಸ್ವಲ್ಪ ಅರಶಿನ ಪುಡಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಸೇರಿಸಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನು ಇಡ್ಲಿನ ಆಲ್ರೆಡಿ ಬೇಯಿಸೋಕ್ಕಿಟ್ಟಿದ್ದೆ. ಆ ಇಡ್ಲಿನ ನಾನು ಇವಾಗ ತೆಗಿತಿದ್ದೀನಿ. ನಾನು ಆಲ್ರೆಡಿ ಬೇಯಿಸೋಕ್ಕಿಟ್ಟಿದ್ದೆ, ಬೆಂದತೆ ಇಲ್ಲ ಅಂತ ನೋಡಿ ಅದನ್ನು ನಾನು ತೆಗಿತಾ ಇದ್ದೀನಿ. ಒಂದು ಆಟ್ ಬಾಕ್ಸಿಗೆ ತಕ್ಕೊತಿದ್ದೀನಿ. ನನ್ನ ಮಗಳು ಕೂಡ ಎದ್ದು ಬಂದು ನನ್ನ ಹತ್ರ ತುಂಬ ತಲೆ ತಿಂತಿದ್ಲು. ನಾನಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಇಟ್ಟತ್ತೆ. ಇದನ್ನು ನೋಡಿಕೊಂಡು ನೀನು ಕಾಣಿಸ್ತಿದೀಯಾ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ಲು. ಕನ್ನಡ ಸಾಂಗ್ಸ್ನ ಹಾಕ್ಕೊಂಡು ಆಡ್ತಾಳೆ. ಇಡ್ಲಿ ಎಲ್ಲ ತೆಗೆದು ಆ ಸಾಂಬಾರೆಲ್ಲ ಆಯಿತು. ಕೆಲಸ ಮುಗೀತು. ನಾನು ದೇವ್ರ ಮನೆಗೆ ಬಂದೆ. ದೇವ್ರ ಮನೆಯಲ್ಲಿ ನಾನು ಚಿಕ್ಕದಾಗಿ ಒಂದು ದೇವ್ರ ಮುಂದೆ ರಂಗೋಲಿ ಹಾಕ್ತೀನಿ. ಆ ರಂಗೋಲಿ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ರಂಗೋಲಿ ಹಾಕಿ ಅದ್ರ ಮೇಲೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಇಟ್ಟು ನಾನು ಪೂಜೆ ಮಾಡ್ತೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡಿದೆ. ನಮ್ಮ ಮನೆಯವ್ರು ತಿಂಡಿ ಕೊಡು ಅಂತ ಕೇಳಿದ್ರು. ತಿಂಡಿ ಅವ್ರಿಗೂ ಕೊಟ್ಟೆ. ಅವರು ತಿಂದು ಡ್ಯೂಟಿಗೆ ಹೋದರು. ನನ್ನ ಮಕ್ಕಳು ಕೂಡ ಬಂದರು. ನನ್ನ ಮಕ್ಕಳಿಗೆ ಹಾಲು ಕೂಡ ಕೊಟ್ಟೆ. ಹಾಲು ಕೊಟ್ಟು ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿಂದು ಮತ್ತೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟೆ. ಆಮೇಲೆ ನನ್ನ ಮಗಳು ಸ್ಕೂಲಿಗೆ ಹೋಗಬೇಕು ಅಂದ್ಲು. ಅದಕ್ಕೆ ಅವರಿಬ್ಬರನ್ನೂ ರೆಡಿ ಮಾಡಿ ಅಂಗನವಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಂತ ಇಬ್ಬರನ್ನೂ ರೆಡಿ ಮಾಡ್ತಿದ್ದೀನಿ. ನನ್ನ ಮಗ ಎಷ್ಟು ಚೇಷ್ಟೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಡ್ರಾಯಿಂಗ್ ಮಾಡ್ತಾನೆ. ಹಂಗೆ ಕುತ್ಕ ಅಂಗನವಾಡಿ ಕರ್ಕೊಂಬಂದ್ಮೇಲೆ ಈ ಥರ ಕೂತ್ಕೊಂಡಿದ್ರು ನನ್ನ ಮಕ್ಕಳು. ಅಲ್ಲಿ ಎಲ್ಲ ಮಕ್ಕಳಿಗೆ ಏನೇನು ಬೇಕಾ ಎಲ್ಲಾನು ಇಟ್ಟಿದ್ದಾರೆ. ಸ್ಕೂಲಿಂದ ಬಂದು ಪಾತ್ರೆನ ಹೊರಗೆ ಇಟ್ಟೋಗಿದ್ದೆ. ಪಾತ್ರೆಗಳನ್ನ ತಗೊಂಬಂದು ಒಳಗಿಟ್ಟು ಸಿಂಕ್ ಮತ್ತು ಗ್ಯಾಸ್ನ ಒರೆಸಿ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿಟ್ಟೆ. ನಂದು ಬೆಳಗ್ಗೆ 6:30ಇಂದ ಇಲ್ಲಿವರೆಗಿನ ವ್ಲಾಗ್ ಇದು. ನನ್ನ ರುಟೀನ್ ಇದು. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.